Hello my dear students and parents, welcome to AgriLine. Agriculture practical exam date announce ಆಗಿದೆ 29 ಏಪ್ರಿಲ್. ಬಟ್ ಎಲ್ಲರ ತಲೆಯಲ್ಲಿ ಕಾಡ್ತಕ್ಕಂಥ ಪ್ರಶ್ನೆ ಏನಂತಂದರೆ ಆ ಡೇಟಿಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರಾ ಅಥವಾ ಇಲ್ವಾ ಅಂಥೇಳಿ ಅವರು ಎಕ್ಸಾಮ್ ಕಂಡಕ್ಟ್ ಮಾಡೋವರಿಗೆ ಈ ಡೌಟ್ ನಿಮ್ಮ ತಲೆಯಿಂದ ಹೋಗೋದಿಲ್ಲ. ಯಾಕೆ ಹೋಗೋದಿಲ್ಲ ಅಂತಂದರೆ ಹಿಂದಿನ ವರ್ಷದಲ್ಲಿ ಕೂಡ ಇದೇ ಥರ ಡೇಟ್ ಅನೌನ್ಸ್ ಮಾಡಿ ಪೋಸ್ಟ್ಪೋನ್ ಮಾಡ್ತಾ ಹೋಗ್ತಾ ಇರ್ತಾರೆ ಅವರು. ಬಟ್ ಈ ವರ್ಷ ಹೇಳಲಿಕ್ಕೆ ಆಗೋದಿಲ್ಲ, ಬಿಕಾಸ್ ಆಲ್ರೆಡಿ 4-5 ಡೇಸ್ ಲೆಫ್ಟ್ ಟು ಪ್ರಾಕ್ಟಿಕಲ್ ಎಕ್ಸಾಮ್. ಸೊ ಈಗ ಅದೇ ಡೇಟಿಗೆ ಎಕ್ಸಾಮನ್ನು ಕಂಡಕ್ಟ್ ಮಾಡೋ ಚಾನ್ಸ್ ಇದೆ. ಬಟ್ ಯಾವುದಕ್ಕೂ ಏಪ್ರಿಲ್ 25 1 ಗಂಟೆವರೆಗೆ ವೇಟ್ ಮಾಡಿ, 1 ಗಂಟೆ ಒಳಗಡೆ ಮೋಸ್ಟ್ ಪ್ರಾಬಬ್ಲಿ ನೋಟಿಫಿಕೇಷನ್ ಬರ್ಬೋದು ಎಕ್ಸಾಮನ್ನು ಪೋಸ್ಟ್ಪೋನ್ ಮಾಡಿದ್ದೇವೆ ಅಂಥೇಳಿ ಡೌಟು ಬರಲಿಕ್ಕಿಲ್ಲ. ಸೊ ಬಟ್ ನೀವು ತಲೆ ಕೆಡಿಸ್ಕೋಬೇಡ್ರಿ, ಈಗ 4 ದಿವಸ ಗ್ಯಾಪ್ ಇದೆ ಅಂದರೆ ಇಟ್ ಈಸ್ ದ ಸಫಿಷಿಯಂಟ್ ಗ್ಯಾಪ್ ಟು ಪ್ರಿಪೇರ್ ಫಾರ್ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್. ಪ್ರಾಕ್ಟಿಕಲ್ ಎಕ್ಸಾಮನ್ನು ನೀವು ಬರೀತಾ ಇದ್ದರೆ ಪ್ರಿಪ್ರೇಷನ್ ಮಾಡೋದು ಕಷ್ಟ ಆಗುತ್ತಾ? ಸಾಧ್ಯವಾಗಿಯೂ ಇಲ್ಲ, ಖಂಡಿತವಾಗಿಯೂ ಇಲ್ಲ. ಪ್ರಾಕ್ಟಿಕಲ್ ಎಕ್ಸಾಮ್ಗೆ 4 ದಿನದಲ್ಲಿಯೇ ಸಫಿಷಿಯೆಂಟಾಗಿ ನೀವು ಪ್ರಿಪೇರ್ ಆಗಬಹುದು. ಸೊ ಅದು ಯಾವಾಗ ಅಂತಂದ್ರೆ ಅಗ್ರಿಲೈನ್ ಧಾರವಾಡ ಜೊತೆ ನೀವು ಸೇರಿಕೊಂಡ್ರೆ ನಮ್ಮ ಹತ್ರ ಕಂಟೆಂಟ್ ಇಷ್ಟು ಬ್ಯೂಟಿಫುಲ್ ಆ್ಯಂಡ್ ಇಷ್ಟು ಚೆನ್ನಾಗಿದೆ ಅಂತಂದರೆ, ನೀವು ಆಫ್ಲೈನ್ ಬರಬೇಕಂತಂದ್ರೆ ಧಾರವಾಡದಲ್ಲಿ ಇರ್ತದೆ ನಾಳೆಯಿಂದ ಅಂತಂದರೆ 25 ಏಪ್ರಿಲ್ ಮಧ್ಯಾಹ್ನದಿಂದ ಕ್ಲಾಸ್ ಸ್ಟಾರ್ಟ್ ಆಗ್ತೈತಿ. 28 ಏಪ್ರಿಲ್ ಸಂಜೆ 5 ಗಂಟೆವರೆಗೆ ಕ್ಲಾಸಸ್ ನಡೀತಾವೆ. ಈ ಕ್ಲಾಸಸ್ಸಲ್ಲಿ ಏನಂತಂದರೆ ನಾವು ಎಲ್ಲ ಟೋಟಲ್ ಸಿಲೆಬಸನ್ನು ಕವರ್ ಮಾಡ್ತೀವಿ. ಆಲ್ ಓವರ್ ಕರ್ನಾಟಕ ನೀವು ಎಲ್ಲಾದರೂ ಎಕ್ಸಾಮ್ ಬರೀರಿ, ಔಟ್ ಬರೋ ಥರ ಪ್ರಿಪ್ರೇಷನ್ನ ಮಾಡಿಸ್ತೇವೆ. ಒಂದು ಇಲ್ಲ ನಮಗೆ ಬರೋಕ್ಕಾಗಲಿಲ್ಲ, ದೂರದಿಂದ ಏನಾದರೂ ಬರೋರಿದ್ದರೆ ನೀವು ಮನೆಯಿಂದನೇ ಪ್ರಿಪೇರ್ ಆಗಬಹುದು. ಬರಲಿಕ್ಕೆ 1 ದಿವಸ, ಹೋಗಲಿಕ್ಕೆ 1 ದಿವಸ, 2 ದಿವಸ ಮಧ್ಯದಲ್ಲಿ ಉಳಿಯೋಸ್ಕಿಂತನೂ ಇಲ್ಲ ನೀವು ಬರೋಕ್ಕಾಗ್ದಿಲ್ಲ ಅಂತಂದ್ರೆ ಆನ್ಲೈನಲ್ಲಿ ನೀವು ಪ್ರಿಪೇರ್ ಆಗ್ಬೋದು. ಆಫ್ಲೈನ್ ಬಗ್ಗೆ ಏನಿಲ್ಲ, ನೀವು ಬರಬೇಕು, ಫೀಸ್ ಕಟ್ಟಬೇಕು, ಪ್ರಿಪ್ರೇಷನ್ ಮಾಡ್ಕೋಬೇಕು. ಆನ್ಲೈನ್ ನಮ್ಮದು ಆ್ಯಪ್ ಇದೆ ಅಗ್ರಿಲೈನ್. ಈಗ ಆನ್ಲೈನ್ ಹೆಂಗೆ ಜಾಯ್ನ್ ಆಗಬೇಕು, ಏನೇನು ಇರ್ತೈತೆ ಅಂತಂದರೆ ಅಗ್ರಿಲೈನ್ ಅನ್ನೋ ಒಂದು ಆ್ಯಪ್ ಸಿಗುತ್ತೆ ನಿಮಗೆ ಪ್ಲೇಸ್ಟೋರಲ್ಲಿ ಹೋದರೆ. ಗೂಗಲ್ ಪ್ಲೇಸ್ಟೋರಲ್ಲಿ ಅಗ್ರಿಲೈನ್ ಅನ್ನೋ ಒಂದು ಆ್ಯಪ್ ಸಿಗುತ್ತೆ. ಆ್ಯಪಲ್ಲಿ ಹೋಗಿ ನೀವು ಆನ್ಲೈನ್ ಕ್ಲಾಸಸನ್ನು ಜಾಯ್ನ್ ಆಗ್ಬೋದು. ಒಂದು ನಿಮ್ಗೆ ಟೈಮ್ ಇದೆ ಸಫಿಷಿಯೆಂಟ್, ನೀಟ್ ಎಕ್ಸಾಮ್ ಅದು ಬರೀತಾ ಇಲ್ಲ ಅಂತಂದರೆ ಡೈರೆಕ್ಟ್ ಆನ್ಲೈನ್ ಕೋರ್ಸಸನ್ನು ನೀವು ಜಾಯ್ನ್ ಮಾಡಿ ಪ್ರಿಪ್ರೇಷನ್ ಮಾಡ್ಬೋದು. ಇಲ್ಲ ನಾವು ಆಲ್ರೆಡಿ ಬೇರೆ ಕಡೆ ಕೋಚಿಂಗ್ ತೊಗೊಂಡಿದ್ದೀವಿ, ಇನ್ನೊಂದು ಸಲ ರಿವಿಷನ್ ಮಾಡಬೇಕು, ಇಲ್ಲ ನಾವು ಹೊಸದಾಗಿ ಜಸ್ಟ್ ಕ್ವಶನ್ ಪೇಪರ್ ರಿವಿಷನ್ ಮಾಡ್ಕೋಬೇಕಂತಂದರೆ ಕ್ವಶನ್ ಪೇಪರು ಡಿಸ್ಕಷನ್ ಕೋರ್ಸ್ ಕೂಡ ಇದೆ, ಆನ್ಲೈನ್ ಕ್ಲಾಸು ಇದೆ. ಕ್ವಶನ್ ಪೇಪರ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸು ಆನಂತರ ಆನ್ಲೈನ್ ಕ್ಲಾಸಸ್ ಕೂಡ ನಿಮಗೆ ಸಿಗುತ್ತೆ. ಹೇಗೆ ಸೇರುವುದು ಆನ್ಲೈನ್ ಕೋರ್ಸ್ ಅಂತಂದರೆ ನಾನು ಹೇಳ್ದಲ್ಲ, ಗೂಗಲ್ ಪ್ಲೇಸ್ಟೋರಲ್ಲಿ ಹೋಗಿಬಿಟ್ಟು ಅಗ್ರಿಲೈನ್ ಅಂತ ಸರ್ಚ್ ಮಾಡಿ, ಅಗ್ರಿಲೈನ್ ಗೂಗಲಲ್ಲಿ ಹೋಗ್ಬಿಟ್ಟು ನೀವು ಅಗ್ರಿಲೈನ್ ಅಂತೇಳಿ ಸರ್ಚ್ ಮಾಡಿ ಈ ಥರ ಒಂದು ಆ್ಯಪ್ ಸಿಗುತ್ತೆ. ಇದನ್ನು ಡೌನ್ಲೋಡ್ ಮಾಡಿಕೊಂಡು ರಿಜಿಸ್ಟರ್ ಮಾಡ್ಕೋಬೇಕು. ರಿಜಿಸ್ಟರಲ್ಲಿ ನಿಮ್ಮ ಹೆಸರು, ಫೋನ್ ನಂಬರು, ಮೇಲ್ ID, ಅನಂತರ ಒಂದು ಪಾಸ್ವರ್ಡ್ ಕೊಡಿ. ಅದಕ್ಕೆ ಅಂದರೆ ಆ್ಯಪ್ ಎಂಟರ್ ಆಗಲಿಕ್ಕೆ ಒಂದು ಪಾಸ್ವರ್ಡ್ ಕೊಡಬೇಕಾಗ್ತೈತಿ. ಪಾಸ್ವರ್ಡ್ ಕೊಟ್ಟು ರಿಜಿಸ್ಟರ್ ಆದ ನಂತರ ನಿಮಗೆ ಈ ಥರ ಕೋರ್ಸಸ್ ಕಾಣಿಸ್ತವೆ. ಒಂದು ಆಫ್ಲೈನ್ ಕ್ಲಾಸಸ್ ಧಾರವಾಡ. ಸೊ ವಿ ಆರ್ ಚಾರ್ಜಿಂಗ್ 8,000 ರೂಪಾಯಿ ಇರುತ್ತೆ. ಧಾರವಾಡಕ್ಕೆ ನೀವು ಏನಾದರೂ ಬರೋದಾದರೆ 4 ದಿವಸಕ್ಕೂ 8,000 ಇರುತ್ತೆ. ಇಲ್ಲ ಸರ್ ನಮಗೆ ಬರೀ ಕ್ವಶನ್ ಪೇಪರ್ ಬೇಕಂತಂದರೆ ಕ್ವಶನ್ ಪೇಪರ್ ಇರುತ್ತೆ. ಇಲ್ಲ ನಮಗೆ ಆನ್ಲೈನ್ ಕ್ಲಾಸಸ್ ಬೇಕಂತಂದರೆ ಇದು ಕೂಡ ಸೇಮ್ ಕೊಟ್ಟಿದೆ, 960 ರೂಪೀಸೇ ಇದೆ ಅದು ಆನ್ಲೈನ್ ಕ್ಲಾಸಸ್ಸು ಈ ವರ್ಷಕ್ಕೆ. ಆ್ಯಕ್ಚುಲಿ ಇಟ್ ವಾಸ್ 4,000. ಇದು ಒಂದು. ಈ ಕೋರ್ಸಸ್ಸಲ್ಲಿ ಏನಿರುತ್ತೆ, ಯಾವ ಥರ ನಾವು ಸ್ಟಡಿ ಮಾಡಬೇಕು. ಇದು ಕ್ವಶನ್ ಪೇಪರ್, ಇದು ಮಾಕ್ ಟೆಸ್ಟ್ ಆ್ಯಂಡ್ ಕ್ವಶನ್ ಪೇಪರ್ ಅಂತ ಬರುತ್ತೆ. ಇಲ್ಲಿ ಏನಂತಾರೆ ವಿಡಿಯೋಸಲ್ಲಿ ಇರುತ್ತೆ ನಿಮಗೆ ಕ್ವಶನ್ಸು, ವಿಡಿಯೋಸ್ ಕೊಟ್ಟಿರ್ತೀವಿ ಅಥವಾ ಅದರದ್ದು ಡಿಸ್ಕಷನ್ ಬಂದಿರ್ತೈತಿ, ಅನಂತರ ಟೆಸ್ಟ್ ಕೂಡ ಬರ್ತೈತಿ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇದೊಂದು ನಾನು ನಿಮಗೆ ತೋರಿಸ್ತೀನಿ ಹೆಂಗಿರುತ್ತೆ ಅಂಥೇಳಿ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಂತಂದರೆ ಸ್ಪೆಸಿಫಿಕ್ ಆಗಿ ಇರೋದಿಲ್ಲ, ಅದು ಯಾವುದೂ ಕ್ವಶನ್ ಪೇಪರ್ ಇರೋದಿಲ್ಲ. ಸೊ ನಾವು ಎಲ್ಲ ಸೆಂಟರ್ದು ಕ್ವಶನ್ಸನ್ನು ಸೇರಿಸಿ ಒಂದು ಕಡೆ ಕ್ಲಬ್ ಮಾಡಿಬಿಟ್ಟು ಏನು ಮಾಡಿರ್ತೀವಿ ಅಂತಂದರೆ ಕ್ವಶನ್ಸನ್ನು ಕೊಟ್ಟಿರ್ತೇವೆ ಕ್ವಶನ್ ಪೇಪರ್. ಸೊ ಇಲ್ಲಿ ನೋಡಿ, ಇದೊಂದು ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಇದೊಂದು ಎನಿಮಲ್ ಬ್ರೀಡ್ದೊಂದು ಕ್ವಶನ್, ಎನಿಮಲ್ ಬ್ರೀಡ್ ರಿಲೇಟೆಡ್ ಕ್ವಶನ್ ಅಂದರೆ PDF ಫಾರ್ಮಲ್ಲಿ ಇರುತ್ತದು. ಆಪ್ಷನ್ಸ್ ಇರ್ತದೆ, PDF ಫಾರ್ಮಲ್ಲಿ ಇರುತ್ತೆ, ಆಪ್ಷನ್ಸ್ ಇರ್ತಾವೆ, ಲೋಡ್ ಆಗ್ತದೆ ಅದು ಸ್ವಲ್ಪ. ಸೊ ನಿಮಗೆ ಆಪ್ಷನ್ ಕೊಟ್ಟಿರ್ತಾರೆ ಒಂದು ಪಿಕ್ಚರು, ಅದ್ರ ಮೇಲೆ ಏನಂತಂದರೆ ABCD ಅಂಥೇಳಿ 4 ಆಪ್ಷನ್ನು ಇರ್ತಾವೆ. ಇಲ್ಲಿ ಬಂತು ನೋಡ್ರಿ ಈಗ
ಓಕೆ, ಇದೊಂದು ಪಿಕ್ಚರು ಕೆಳಗಡೆ ಆಪ್ಷನ್ಸ್ ಕೊಟ್ಟಿರ್ತಾರೆ, ನೀವು ಅಟೆಂಡ್ ಮಾಡ್ತಾ ಹೋಗಬೇಕಿದು 1 2 3 ಈ ಥರ. ನಿಯರ್ಲಿ ಒಂದು 700 ಕ್ವಶನ್ಸು ಇದ್ದಾವೆ ಈಗ ಆಲ್ರೆಡಿ ಆ್ಯಪಲ್ಲಿ. PDF ಫಾರ್ಮಲ್ಲಿ, ವಿಡಿಯೋ ಫಾರ್ಮಲ್ಲಿ ಒಂದು 400 ಕ್ವಶನ್ಸ್ ಇದ್ದಾವೆ. ಸೊ ಎಲ್ಲ ಸರಿ ಅರೌಂಡ್ 1000+ ಕ್ವಶನ್ಸ್ ನಿಮ್ಗೆ ಸಿಗ್ತಾವೆ. ಇದು ಒಂದು ಏನಂತಂದರೆ ಕ್ವಶನ್ ಪೇಪರ್ ರಿಲೇಟೆಡ್. ಯಾವುದರಲ್ಲಿ ನೀವು ಏನಾದರೂ ಕ್ವಶನ್ ಪೇಪರ್, ಮಾಕ್ ಟೆಸ್ಟ್ ಕ್ವಶನ್ ಪೇಪರ್, ನೀವು ಆನ್ಲೈನ್ ಕ್ಲಾಸ್ ಬೇಕಂದ್ರೆ ಆನ್ಲೈನ್ ಕ್ಲಾಸ್ ತೊಗೋಬೋದು. ಇದು ಟೋಟಲ್ ಕಾಸ್ಟ್ 4000 ಐತಿ, ಆಫ್ಲೈನ್ 8000 ಅದ. ಕ್ವಶನ್ ಪೇಪರಲ್ಲಿ ನಾನು ಹೇಳ್ತಾ ಇದ್ದೆ ಒಂದು ಸೆಕೆಂಡ, ಅದು ಕ್ವಶನ್ ಪೇಪರ್ ಡಿಸ್ಕಷನ್ ಅಂತ ಬರ್ತೈತೆ ನಿಮ್ಗಂತ, ಕ್ವಶನ್ ಪೇಪರ್ ಡಿಸ್ಕಷನ್. ಸೊ ಇವೆಲ್ಲ ವಿಡಿಯೋಸ್ ರೆಡಿ ಇದ್ದಾವೆ. ಈಗ ನಾನು ಜಸ್ಟ್ ಅಪ್ಲೋಡ್ ಮಾಡೋದಿದೆ. ಅದು ಅಪ್ಲೋಡ್ ಮಾಡಲಿಕ್ಕೆ ಸ್ವಲ್ಪ ಟೈಮ್ ತೊಗೋತಾ ಇದೆ. ಅದು ಮಾಡ್ತೀನಿ, ಇವತ್ತು ನೈಟ್ ಕೂತ್ ಮಾಡ್ತೀನಿ, ನಾಳೆಯಿಂದ ನಿಮಗೆ ಸಿಗ್ತದೆ 100%. ಡೋಂಟ್ ವರಿ ಅಬೌಟ್ ದಟ್. ಸೊ ಇಲ್ಲಿ ಏನು ಮಾಡಿರ್ತೀನಿ ಅಂತಂದ್ರೆ ಪ್ರತಿಯೊಂದು ಕ್ವಶನ್ ಪೇಪರ್ದು ಡಿಸ್ಕಷನ್ ಮಾಡಿರ್ತಕ್ಕಂಥ ಒಂದು ವಿಡಿಯೋ ಇರ್ತೈತೆ. ಸೊ ಬರೀ ಕ್ವಶನ್ ಪೇಪರ್ ನೋಡೋದ್ರಿಂದ ಏನಷ್ಟು ಸರಿಯಾಗಿ ಅರ್ಥ ಆಗೋದಿಲ್ಲ. ಇಲ್ಲಿ ಬರ್ತಾ ಇದೆ ನೋಡ್ರಿ, ಪ್ರತಿಯೊಂದು ಈ ಥರ ಡಿಸ್ಕಷನ್ ಮಾಡಿರ್ತಕ್ಕಂಥ ವಿಡಿಯೋ ನಿಮಗೆ ಸಿಗತ್ತೆ. ಓಕೆ, ಡಿಸ್ಕಷನ್ ಮಾಡಿರೋದು ಫುಲ್ ಆ ಪ್ರತಿಯೊಂದು ಕ್ವಶನ್ ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ. ಸೇಮ್ ಟಿ ಶರ್ಟ್ ನಿನ್ನೆ ನೈಟೇ ಕೂತ್ ಮಾಡಿದ್ದೀನಿ ಎಲ್ಲ ವಿಡಿಯೋಸ್. ಇಟ್ ಟುಕ್ ಆಲ್ಮೋಸ್ಟ್ 10 hours. ನಿನ್ನೆ 2 days ತೊಗೊಂಡಿದ್ದೆ ನನಗೆ ಎಲ್ಲ ಕ್ವಶನ್ ಪೇಪರ್ಗಳನ್ನು ಅರೇಂಜ್ ಮಾಡಿ ಡಿಸ್ಕಷನ್ ಮಾಡಲಿಕ್ಕೆ. ಸೊ ಇಲ್ಲಿ ನೋಡ್ರಿ ನೀವು, ಇದು ಹೆಂಗಿರುತ್ತಂದರೆ ಪ್ರತಿಯೊಂದು ಕ್ವಶನ್ಸನ್ನು ಡಿಸ್ಕಷನ್ ಮಾಡಿರ್ತೀನಿ. ಹೌ ಟು ಐಡೆಂಟಿಫೈ ಆ್ಯನಿಮಲ್, ಅದನ್ನು ಯಾವ ಥರ ನಾವು ಗುರ್ತು ಹಿಡಿಬೇಕು ಅಂಥೇಳಿ ನಿಮ್ಗೆ ವಿಡಿಯೋ ಏನದಲ್ಲ ಆ್ಯಪಲ್ಲಿ ಸಿಗತ್ತೆ. ಸೊ ಇದೇನಾಗಿತ್ತು ಅಂದರೆ ಇವತ್ತಿನ ಒಂದು ವಿಡಿಯೋ ಆಗಿತ್ತು. ಆನ್ಲೈನ್ ಕ್ಲಾಸಸನ್ನು ಹೇಗೆ ಜಾಯ್ನ್ ಆಗಬೇಕು, ಯಾವುದೇ ಟೆನ್ಷನ್ ಇಲ್ಲಾರದೆ ಜಾಯ್ನ್ ಆಗಿರೋ. ಜಸ್ಟ್ ಯು ಹ್ಯಾವ್ ಟು ಪೇ 1000 rupees ಫಾರ್ ಕ್ವಶನ್ ಪೇಪರ್ಸ್, 1000 rupees ಫಾರ್ ಆನ್ಲೈನ್ ಕ್ಲಾಸಸ್. ಸೊ ಇವೆರಡನ್ನು ನೀವು ಮುಗಿಸಿದ್ರೆ ಅಂತಂದರೆ 100% ಔಟ್ ಆಫ್ ಔಟ್ ನೀವು ತೊಗೋತೀರಿ. ಹಿಂದೆನೂ ಕೂಡ ತೊಗೊಂಡಿದ್ದಾರೆ. ಓಕೆ, ಇದೇ ಥರ ವಿಡಿಯೋಗಳಿಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ನೀವು ನಮ್ಮ ವಿಡಿಯೋಗಳನ್ನು ಕಳಿಸಿ ಅಂತ ಹೇಳುತ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.